ಏರಲ್ಲಿ ಹೆವಿ ಮಾಯ್ಶ್ಚರ್ ಇರೋದ್ರಿಂದ ಹೆವಿ ಪ್ರೆಷರ್ ಬಾಲ್ ಮೇಲೆ ಬೀಳುತ್ತೆ, ಹೆವಿ ನಿಮಗೆ ಬಾಲ್ ಸ್ವಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏರಲ್ಲಿ ಪ್ರೆಷರ್ ಜಾಸ್ತಿ ಇದ್ದಷ್ಟು ನಿಮಗೆ ಸ್ವಿಂಗ್ ಆಗುತ್ತೆ. ಸೊ ಮೇನ್ ಬೇಕಾಗಿರೋದು ನಿಮಗೆ ಬ್ಯಾಕ್ ಸ್ಪಿನ್ನು ಸ್ವಿಂಗ್ ಮಾಡಬೇಕು ಅಂದರೆ ಎನಿ ಬಾಲು. ವೆಲ್ಕಮ್ ಬ್ಯಾಕ್ ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇನ್ನು ಮುಂದೆ ಫಾಸ್ಟ್ ಬಾಲಿಂಗಲ್ಲಿ ಸ್ವಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸ್ವಿಂಗ್ ಏನಾಗುತ್ತೆ, ಯಾವ ರೀತಿ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲಿಗೆ ಹೋಗೋಣ. ಎಸ್, ಕಾಂಪ್ಲಿಕೇಟೆಡ್ ಇರುತ್ತೆ. ನನ್ನ ಎಕ್ಸ್ಪರ್ಟೀಸೇ ಕ್ರಿಕೆಟಲ್ಲಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡೋಂಥದ್ದು. ಸೊ ಇವತ್ತು ಸ್ವಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಔಟ್ ಸ್ವಿಂಗ್, ಇನ್ ಸ್ವಿಂಗ್, ರಿವರ್ಸ್ ಸ್ವಿಂಗ್ ಆಮೇಲೆ ಬರುತ್ತೆ. ಫಸ್ಟ್ ಸ್ವಿಂಗ್ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಸೊ ಸ್ವಿಂಗ್ ಅನ್ನೋದು ಕಂಪ್ಲೀಟ್ಲಿ ಏರೋಡೈನಮಿಕ್ ಪ್ರಿನ್ಸಿಪಲ್ ಮೇಲೆ ನಡೆಯೋಂಥದ್ದು. ಏರೋಡೈನಮಿಕ್ಸು ಏನೇನಿರುತ್ತೆ ಅದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಫಾಸ್ಟ್ ಬೌಲಿಂಗ್ ಇದರಲ್ಲೂ ಹೇಳಿದಾಗ ಸೀಮ್ ಪೊಸಿಷನು, ಹಾಗೆ ಸೀಮ್ ಪೊಸಿಷನಲ್ಲಿ ಯಾವ ರೀತಿ ರಿವರ್ಸ್ ಸ್ಪಿನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಇದೆ ನಿಮಗೆ. ಇಲ್ಲಿ ನಿಮಗೆ ಬಾಲ್ ಮುಂದೆ ಹೋಗ್ತಿದ್ರು ರಿವರ್ಸ್ ಹಿಂದೆ ತಿರುಗ್ತಾ ಇರುತ್ತೆ. ಹಿಂದೆ ತಿರುಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಗಾಳಿ ಏನಿದೆ, ಗಾಳಿ ಫೋರ್ಸು ಈ ರೀತಿ ತಳ್ತಾ ಇರುತ್ತೆ. ಸೊ ಎಲ್ಲಿ ನನ್ನ ಸೀಮ್ ಪೊಸಿಷನ್ನು ಈ ಕಡೆ ಇದ್ರೆ, ಆಚೆ ಇದ್ದರೆ ಔಟ್ ಸ್ವಿಂಗ್ ಆಗುತ್ತೆ. ಇಲ್ಲಿ ನನಗೆ ಇಲ್ಲಿ ಪುಷ್ ಮಾಡ್ತಿರೋದು ಈ ಕಡೆಗೆ ಅಗೇನ್ಸ್ಟ್ ದ ವಿಂಡೋ ಅಂತ ಬರುತ್ತೆ, ವಿತ್ ದ ವಿಂಡೋ ಅಂತ ಬರುತ್ತೆ. ಅಂದರೆ ನಾವು ಬಾಲ್ ಹಾಕ್ಬೇಕಾದ್ರೆ ಗಾಳಿ ಆ ಕಡೆಯಿಂದ ಬರ್ತಿದೆಯೋ ಅಥವಾ ಹಿಂದೆಯಿಂದ ಬರ್ತಿದೆಯೋ ಬಾಲ್ಗೆ ಸಪೋರ್ಟ್ ಮಾಡೋದಕ್ಕೆ ಅನ್ನೋದು ಕೂಡ ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಎಸ್ಪೆಷಲಿ ನ್ಯೂ ಬಾಲಲ್ಲಿ ಬಿಸ್ಲಿ ಸ್ವಿಂಗ್ ಆಗೇ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸು ನಿಮಗೆ ವಿಂಡಿ ಕಂಡೀಷನಲ್ಲಿ ಜಾಸ್ತಿ ಸ್ವಿಂಗ್ ಆಗುತ್ತೆ ಅಂತ ಕೇಳಿರ್ತೀರ. ಹಾಗೆ ಕ್ಲೌಡಿ ಸ್ವಿಂಗ್ ಕಂಡೀಷನ್ಸಲ್ಲಿ ನಿಮಗೆ ಸ್ವಿಂಗ್ ಆಗುತ್ತೆ ಅಂತ, ಜಾಸ್ತಿ ಸ್ವಿಂಗ್ ಆಗುತ್ತೆ ಅಂತ ಕೇಳಿರ್ತೀರ. ಯಾಕೆ? ನಿಮ್ಗೆ ಕಾಮನ್ ಸೆನ್ಸಾಗಿ ಅಬ್ಸರ್ವ್ ಮಾಡಿದ್ರೆ ಕೋಲ್ಡ್ ವೆದರಲ್ಲಾಗಿರ್ಬೋದು, ಏರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏರು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಮಾಯ್ಶ್ಚರ್ ಏನಿರುತ್ತೆ ಏರಲ್ಲಿ, ಅದು ಕೂಡ ಮೈನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸ್ವಿಂಗ್ ಬೌಲಿಂಗ್ಗೆ. ಸೊ ಏರಲ್ಲಿ ಹೆವಿ ಮಾಯ್ಶ್ಚರ್ ಇರೋದ್ರಿಂದ ಹೆವಿ ಪ್ರೆಷರ್ ಬಾಲ್ ಮೇಲೆ ಬೀಳುತ್ತೆ, ಹೆವಿ ನಿಮಗೆ ಬಾಲ್ ಸ್ವಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏರಲ್ಲಿ ಪ್ರೆಷರ್ ಜಾಸ್ತಿ ಇದ್ದಷ್ಟು ನಿಮಗೆ ಸ್ವಿಂಗ್ ಆಗುತ್ತೆ. ಸೊ ಮೇನ್ ಬೇಕಾಗಿರೋದು ನಿಮಗೆ ಬ್ಯಾಕ್ ಸ್ಪಿನ್ನು ಸ್ವಿಂಗ್ ಮಾಡಬೇಕು ಅಂದರೆ ಎನಿ ಬಾಲು, ಹಾಗೆ ಸೀಮ್ ಪೊಸಿಷನ್ ಯಾವ ಕಡೆ ಪೊಸಿಷನ್ ಆಗಿರುತ್ತೆ ಆ ಕಡೆ ಬಾಲು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಸೀಮು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಹೇಗೆ ಒಂದು ಬೋಟಲ್ಲಿ ಮುಂದೆ ಒಂದು ಚೂಪಾದ ರೀತಿ ಏನಿರುತ್ತೆ ಅದೇ ಡೈರೆಕ್ಷನ್ನ ಕ್ಲಿಯರ್ ಮಾಡೋಂಥದ್ದು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಥಿಯರಿ ಅರ್ಥ ಮಾಡ್ಕೊಳ್ಳಿ. ಒಂದು ಬೋಟಲ್ಲಿ ನಿಮಗೆ ಅಥವಾ ಶಿಪ್ಪೇ ಇರ್ಬೋದು, ಶಿಪ್ಪಲ್ಲಿ ಕೂಡ ನಿಮಗೆ ಮುಂದೆ ತುದಿ ಈಗಿರುತ್ತೆ, ಯಾಕೆಂದರೆ ಏರ್ನ ಕಟ್ ಮಾಡೋವಂಥದ್ದು, ಏರ್ ಕಟ್ ಮಾಡಿ ಆ ರೀತಿ. ಸೊ ಅದಕ್ಕಾಗಿ ಇಲ್ಲಿ ಏರೋಡೈನಮಿಕ್ಸು ಹಾಗೆ ಪೊಸಿಷನ್ ಆಫ್ ದ ಸೀಮು ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಸ್ಪಿನ್ನು ಪ್ರೈಮರಿ ಥಿಂಗು ನೀವು ಸ್ವಿಂಗ್ ಮಾಡಬೇಕು ಅಂದರೆ. ಇಲ್ಲಿ ಸ್ವಿಂಗ್ ಹಾಕೋದು ಕಷ್ಟ ಅಲ್ಲ, ಬಟ್ ಆ್ಯಕ್ಚುಲಾಗಿ ಗ್ರೌಂಡ್ ಲೆವೆಲಲ್ಲಿ ನೀವು ಯೋಚನೆ ಮಾಡಿದ್ರೆ ಅಥವಾ ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸ್ವಿಂಗ್ ಹಾಕೋದ್ಕಿಂತ ಸ್ವಿಂಗ್ನ ಕಂಟ್ರೋಲ್ ಮಾಡೋದೇ ಟಫ್ ಇರೋದು. ಎಸ್, ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಎಷ್ಟು ಸ್ವಿಂಗ್ ಆಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಾದ ಮೇಲೆ ನೀವು ಆ ಲೈನಿಂದ ಆಟ ಆಡಬೇಕಾಗುತ್ತೆ. ನೀವು ಸ್ವಿಂಗ್ ಆಗ್ತಾಯಿದ್ದೀರಿ, ಔಟ್ ಸ್ವಿಂಗ್ ಆಗ್ತಾಯಿದ್ದೀರಿ, ಔಟ್ಸೈಡ್ ಆಫು ವೈಡ್ ಆಗ್ತಾಯಿದ್ದೀರ ಅಂದರೆ ನೋ ಪಾಯಿಂಟು. ಸೊ ಅದಕ್ಕಾಗಿ ಸ್ವಿಂಗ್ನ ಎಷ್ಟು ಸ್ವಿಂಗ್ ಮಾಡ್ಬೋದು ನಿಮಗೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನ್ಯೂ ಬಾಲಲ್ಲಿ ನೀವು ಯಾವ ಕಡೆ ಹಾಕಿದ್ರು ಸ್ವಿಂಗ್ ಆಗೇ ಆಗುತ್ತೆ. ಒಂದು ಇನ್ ಸ್ವಿಂಗರ್ ಆಗ್ಬೋದು, ಇಲ್ಲ ಔಟ್ ಸ್ವಿಂಗರ್ ಆಗ್ಬೋದು. ಸೊ ಅದಕ್ಕೆ ಡೀಟೇಲಿಂಗ್ ಆಗಿ ನಿಮಗೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತರ್ತೀನಿ, ಸ್ಪೆಸಿಫಿಕ್ಕಾಗಿ ಔಟ್ ಸ್ವಿಂಗರ್, ಇನ್ ಸ್ವಿಂಗರ್ಸ್ಗೆ. ಸೊ ನೀವು ತಿಳ್ಕೊಬೇಕಾಗಿರೋದು ಸ್ವಿಂಗ್ನ ಥಿಯರಿ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬ್ಯಾಕ್ ಸ್ಪಿನ್ನು, ಸಿಮ್ ಪೊಸಿಷನು ಇಂಪಾರ್ಟೆಂಟ್ ಥಿಂಗ್ಸು ನೀವು ಸ್ವಿಂಗ್ ಮಾಡಬೇಕು ಅಂದರೆ. ಎಸ್, ಪೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು 80 to 120 ನೀವು ಮ್ಯಾಕ್ಸಿಮಮ್ ಸ್ಪಿನ್ ಮಾಡ್ಬೋದು. ಅದಾದಮೇಲೆ 140+ ನಿಮಗೆ ಸ್ವಿಂಗು ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟೊಂದು ಕಮ್ಮಿ ಅಂತಲ್ಲ. ಯಾಕೆಂದರೆ ಜಾಸ್ತಿ ಟೈಮ್ ಇರೋಲ್ಲ, ಬಾಲ್ ಕಟ್ ಆಗಿರೋದು ಆ ಪೇಸಲ್ಲಿ ಆಗ್ತಿರೋದ್ರಿಂದ ನಾವು ಏರಲ್ಲಿ ಜಾಸ್ತಿ ಟೈಮ್ ಕೊಟ್ಟಿರಲ್ಲ. ಹಿಟ್ಟಿಂಗ್ ದ ಡೇಕ್ ಅಂತೀವಿ, ಅಂದರೆ ಪಿಚ್ಗೆ ಹೋಗಿ ಹೊಡೆದಿರ್ತೀವಿ. ಫಾಸ್ಟ್ ಹಾಕೋ ಇದರಲ್ಲಿ ನಾವು ಪಿಚ್ಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾಗ ನಮಗೆ ಸ್ವಿಂಗು ಕಮ್ಮಿ ಆಗೋದೇ ಇಲ್ಲ ಅಂತಲ್ಲ, ಖಂಡಿತ ಕಮ್ಮಿ ಆಗುತ್ತೆ. ಇನ್ನು ಓಲ್ಡ್ ಬಾಲ್ ಸ್ವಿಂಗ್ ಆಗುತ್ತಾ? ಎಸ್ ಆಗುತ್ತೆ. ಅದು ಕೂಡ ನಿಮಗೆ ರಿವರ್ಸ್ ಸ್ವಿಂಗ್ ಅಂತ ಬಂದಾಗ ಹೇಳ್ತೀನಿ. ರಿವರ್ಸ್ ಸ್ವಿಂಗ್ ಏನಾಗುತ್ತೆ, ಅದು ಓಲ್ಡ್ ಬಾಲಲ್ಲೇ ಆಗೋಂಥದ್ದು. ಹೊಸ ಬಾಲ್ ರಿವರ್ಸ್ ಸ್ವಿಂಗ್ ಆಗೋಲ್ಲ, ಕನ್ವೆನ್ಷನಲ್ ಸ್ವಿಂಗೇ ಆಗೋದು. ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಎಲ್ಲ ಸ್ವಿಂಗ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್, ಕೀಪ್ ಲರ್ನಿಂಗ್.